ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ಮೀಡಿಯಾ ಫ್ರೆಂಡ್ಸ್ ಮತ್ತು ಎಲ್ಲ ಕೊಲೀಗ್ಸ್ಗೆ ನಮಸ್ಕಾರ. ಈಗಲ್ ಮೀಡಿಯಾ ಪ್ರೆಸೆನ್ಸ್ ನವರಸನ್ ಅವರು ಫಾರ್ ದ ಫಸ್ಟ್ ಟೈಮ್ ಸೆಲೆಬ್ರಿಟಿ ಕಬಡ್ಡಿ ವುಮೆನ್ಸ್ ಲೀಗ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಇದಕ್ಕೆ ಆಲ್ರೆಡಿ 10 ಜನ ಓನರ್ಸಲ್ಲಿ 8 ಜನ ಫೈನಲ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತು ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ, ಬಿಕಾಸ್ ತುಂಬ ಇಂಜುರಿ ಆಗುವಂಥ ಗೇಮ್. ನಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಯಾರಿಗೆ ಏನಾಗುತ್ತೆ ಅಂತ. ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದರೆ ಅಷ್ಟೇ ಫನ್ ಗೇಮು ಕೂಡ. ಸೊ ಎಲ್ಲರೂ ಫನ್ನಾಗಿ ಆಡಿಕೊಂಡು ಯಾವುದೇ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ, ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಯಶಸ್ವಿಗೊಳಿಸೋಣ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್, ಆಲ್ ದ ಓನರ್ಸ್, ಆಲ್ ದ ಪೀಪಲ್ ಹೂ ಆರ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಅವರೇ. ಅಪೂರ್ವ ಅವರೇ, ನಿನ್ನೆ ನೀವು ಅಶ್ವಿನಿ ಮ್ಯಾಮ್ ಅವ್ರನ್ನ ಕೂಡ ಭೇಟಿ ಆಗಿರೋದ್ರಲ್ಲಿ ನೀವು ಕೂಡ ಇದ್ರಿ. ಆ ಎಕ್ಸ್ಪೀರಿಯನ್ಸನ್ನು ಕೂಡ ದಯವಿಟ್ಟು ಶೇರ್ ಮಾಡಬೇಕು. ಎಲ್ಲರಿಗೂ ನಮಸ್ತೆ. ನವರಸನ್ ಸರ್, ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ, ಎಲ್ಲ ಕಡೆ ನೀವೇ ಇರ್ತೀರಾ. ಸೊ ಫಸ್ಟ್ ನಾನಿಲ್ಲಿ ಬರಬೇಕಾದ್ರೆ ತುಂಬ ಬ್ಲ್ಯಾಂಕ್ ಆಗಿದೆ, ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನಂಬಿ ಸರ್, ಮ್ಯಾಚ್ ಅಂತ ಏನಿಲ್ಲ, ನಿಮ್ಮನ್ನು ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಕಬಡ್ಡಿ ಅಂತ ಬಂದರೆ ನನಗಂತೂ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಅವಾಗ ಆಡ್ತಾ ಇದ್ವಿ, ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ. ಬಟ್ ಅಶ್ವಿನಿ ಮ್ಯಾಮ್ ಒಂದು ಮಾತು ಹೇಳಿದರು, ಇವಾಗ ಆಡಿದರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದರಲ್ಲೇ ಬ್ಯುಸಿ ಆಗಿರ್ತೀವಿ. ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಈ ಸ್ಪೋರ್ಟ್ಸ್ ಅಂತ ಹೇಳಿ, ಇವಾಗ ಮ್ಯಾಚ್ ಬೇರೆ ಆಯಿತು ಮೊನ್ನೆ. ಸೊ ಇವಾಗ ಕಬಡ್ಡಿ ಅಂದರೆ ಮೋಸ್ಟ್ಲಿ ಯಾರೂ ಹುಡುಗಿರು ಬರಲ್ಲ, ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ, ಬಿಕಾಸ್ ಇಷ್ಟೊಂದು ಎಲ್ಲೇನಾದರೂ ಆದರೆ ಭಯ ಪಡ್ತಾರೆ. ಬಟ್ ನಿಜವಾಗ್ಲೂ ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲೂ ಗ್ರೇಟ್. ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರು ಎಷ್ಟು ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ಎಲ್ಲರೂ ಹುಡುಗಿರು, ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ. ಹೌದಾ ಗರ್ಲ್ಸ್? ಸೊ ಥ್ಯಾಂಕ್ ಯು ಸರ್, ಇಂಥ ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡಿದ್ದೀರಾ. ಸೊ ಇದು ತುಂಬ ಚೆನ್ನಾಗಿ ಆಗಲಿ, ಇನ್ನೂ ಬೆಳೀಲಿ. ಸರ್ ಹೇಳ್ದಾಗೆ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲಲ್ಲಿಗೆಲ್ಲ ತೊಗೊಬನ್ನಿ. ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ. ಸಿಂಧು ಲೋಕನಾಥ್ ಅವರು. ಎಲ್ರಿಗೂ ನಮಸ್ಕಾರ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ನವರಸನ್ ಅವರು ಇಂಥ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಈ ನಡುವೆ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ. ನಾನು ಬ್ಯಾಡ್ಮಿಂಟನ್ ಆಯಿತು, ಕ್ರಿಕೆಟ್ ಆಯಿತು, ಇವಾಗ ಕಬಡ್ಡಿ. ಸೊ ಎನಿವೇಸ್ ಆಲ್ ದ ಬೆಸ್ಟ್. ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಸೇಫಾಗಿ ಚೆನ್ನಾಗಿ ಆಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೊಮ್ಮೆ 3 ಜನರಿಗೂ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಎಸ್.